ಓಂ ಈಕ್ಷತೆ ನಾ ಶಬ್ದಂ ಓಂ. ಪರಮಾತ್ಮ ಮಾತು ಮತ್ತು ಮನಸ್ಸು ಯಾವುದಕ್ಕೂ ಕೂಡ ನಿಲುಕುವವನೇ ಅಲ್ಲ. ಆದ್ರಿಂದ ಅವನು ಶಾಸ್ತ್ರಕ್ಕೂ ಕೂಡ ನಿಲ್ಕುವಂಥವನಲ್ಲ. ಆದ್ರಿಂದ ಈ ವಿಷ್ಣುವನ್ನೇ ಸರ್ವೋತ್ತಮ ಅಂತ ನೀವು ಋಗಾದ ವೇದಗಳಿಂದ ಪಂಚರಾತ್ರ ಪುರಾಣಗಳಿಂದ ಹೇಗೆ ಸಮರ್ಥನೆ ಮಾಡ್ತೀರಿ ಅಂತ ಇಷ್ಟೊಂದು ಜಿಜ್ಞಾಸೆ ಬಂತು. ಅದಕ್ಕೆ ಈಕ್ಷತೆ ನಾ ಶಬ್ದಂ ಅಂತ ಈ ಸೂತ್ರ ಉತ್ತರ ಕೊಟ್ಟಿದೆ. ಈಕ್ಷತೆ ಪರಮಾತ್ಮ ಜ್ಞಾನ ವಿಷಯನಾಗಿಯೇ ಇದ್ದಾನೆ, ಜ್ಞಾನ ವಿಷಯ ಅಲ್ಲ ಅಂತ ಹೇಳ್ಬೇಡಿ. ಪೂರ್ಣವಾಗಿ ಜ್ಞಾನ ವಿಷಯ ಅಲ್ಲದೆ ಹೋದ್ರು ಅವರವರ ಯೋಗ್ಯತೆ ತಕ್ಕಂತೆ ಅವನು ಜ್ಞಾನ ವಿಷಯ ಆಗೇ ಆಗಿದ್ದಾನೆ. ಆದ್ರಿಂದ ಅವನು ಅಶಬ್ದನಲ್ಲ. ಶಬ್ದದಿಂದ ಒಟ್ಟಾರೆ ಅಜ್ಞೇಯನೇ ಅಂತ ಅವನನ್ನು ನೀವು ಹೇಳಬಾರದು. ಶಬ್ದದಿಂದ ಕಿಂಚಿತ್ ಜ್ಞೇಯನೇ ಆಗಿದ್ದಾನೆ. ಅಲ್ಲಿ ಈಕ್ಷತೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಶಬ್ದ ಅಂತಂದ್ರೆ ಶಬ್ದ ಅಪ್ರತಿಪಾದ್ಯ. ಅಶಬ್ದ ಅಂದ್ರೆ ಶಬ್ದ ಅಪ್ರತಿಪಾದ್ಯ. ನ ಅಶಬ್ದ ಅಂದ್ರೆ ಶಬ್ದ ಪ್ರತಿಪಾದ್ಯನೇ ಆಗಿದ್ದಾನೆ. ಶಬ್ದದಿಂದ ಅವನು ಹೇಳಲ್ಪಟ್ಟೇ ಇರುವುದರಿಂದ ಅವನನ್ನ ಶಾಸ್ತ್ರ ಹೇಳಬಹುದು ಅಂತ ತಾತ್ಪರ್ಯ. ಅದಕ್ಕೆ ಹೇತು ಈಕ್ಷತೆ ಅಂತ. ಈಕ್ಷತಿ ಅಂದ್ರೆ ತಿಳಿಯುವಿಕೆ ಅಂತ ಅರ್ಥ. ಅದು ಈಕ್ಷತಿ ಅಂತನ್ನುವುದು ನಾನು ನಿನ್ನೆ ಹೇಳುವಂತೆ ವಿಕಾರಾಂತವಾದಂತಹ ತಿಳಿಯುವ ಶಬ್ದ. ಗತಿ ಮತಿ ಇತ್ಯಾದಿ ಶಬ್ದಗಳಂತೆ. ಗತಿ ಗತಯ ಹಾಗೆ ಈಕ್ಷತಿ ಈಕ್ಷತಿ ಈಕ್ಷತಯ ಅದರ ಪಂಚಮಿ ವ್ಯಕ್ತಿಯ ಕಲ್ಪನೆ ಅದು. ಈಗ ಪರ್ವತ ಬನ್ನಿಮಾನ್ ಧೂಮಾತ್ ಎಂಬಲ್ಲಿ ಪರ್ವತವು ಅಗ್ನಿ ಉಳ್ಳದ್ದಾಗಿದೆ, ಯಾಕಂದ್ರೆ ಧೂಮ ಉಳ್ಳದ್ದಾದ್ರಿಂದ ಅಂತ ಅಲ್ಲಿ ಆ ತರ ಪರಮಾತ್ಮನು ಕೂಡ ವಿಷ್ಣು ನ ಅಶಬ್ದಂ, ವಿಷ್ಣು ಪಕ್ಷ ನ ಅಶಬ್ದಂ, ಅವನು ಶಬ್ದ ಅಪ್ರತಿಪಾದ್ಯನಲ್ಲ. ಯಾಕೆಂದ್ರೆ ಈಕ್ಷತೆ ಅಂತ ಅದ್ರ ಹೇತು. ಈಕ್ಷತೆ ಅಂತ ಅದ್ರ ಹೇತುವನ್ನು ಅದಕ್ಕಾಗಿ ಪಂಚಮಿ ವಿಭಕ್ತಿಯನ್ನು ಹೇಳಿದ್ದಾರೆ. ಆ ಈಕ್ಷತೆ ಅಂತ ಅನ್ನೋದನ್ನೇ ಈಕ್ಷಣಾತ್ ಅಂತ ನಪುಂಸಕಲಿಂಗ ಶಬ್ದದಲ್ಲಿ ಈಕ್ಷಣ ಈಕ್ಷಣೆ ಈಕ್ಷಣಾನಿ ಎರಡಕ್ಕೂ ಅರ್ಥ ಒಂದೇ. ರಾಘವೇಂದ್ರ ಸ್ವಾಮಿಗಳು ಆ ತರ ಅದನ್ನ ಇನ್ನೊಂದು ಶಬ್ದದಿಂದ ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಈ ಈಕ್ಷತೆ ಅಂತಂದ್ರೆ ಏನರ್ಥ? ಈ ಗತಿ ಅಂತಂದ್ರೆ ಹೋಗುವಿಕೆ ಅಂತ ಅರ್ಥ. ಭುಕ್ತಿ ಅಂತಂದ್ರೆ ಅನುಭವಿಸುವಿಕೆ ಅಂತ ಅರ್ಥ. ಈ ತರ ಎಲ್ಲ ಬೇರೆ ಬೇರೆ ಅರ್ಥಗಳಿದೆ. ಹಾಗೆ ಈಕ್ಷತಿ ಅಂತಂದ್ರೆ ಜ್ಞಾನ ಅಂತ ಅರ್ಥ, ತಿಳಿದುಕೊಳ್ಳುವಿಕೆ ಅಂತ ಅರ್ಥ. ಈಕ್ಷತಿ ಅಂತೂ ಈಕ್ಷಣ ಅಂದ್ರೆ ತಿಳಿದುಕೊಳ್ಳುವಿಕೆ ಅಂತ ಅರ್ಥ. ಪರಮಾತ್ಮನು ಶಬ್ದಗಳಿಂದ ಅಪ್ರತಿಪಾದ್ಯನಲ್ಲ. ಯಾಕೆಂತಂದ್ರೆ ಅವನು ತಿಳಿದುಕೊಳ್ಳುವಿಕೆ ಇರುವುದರಿಂದ ಅಂತ ಹೀಗೆ ಹೇಳಿದಾಗಾಯ್ತು. ಆದ್ರೆ ಆ ಹೇತುವಿಗೂ ಸಾಧ್ಯಕ್ಕೂ ಸಂಬಂಧ ಏನು ಅದೇನು ಗೊತ್ತಾಗೋದಿಲ್ಲ ಅಲ್ಲಿ. ಅದಕ್ಕೆ ಆ ಹೇತುವನ್ನು ಸ್ವಲ್ಪ ಬದಲಾಯಿಸಬೇಕು. ಮೂಲ ವೇದವ್ಯಾಸರು ಸೂತ್ರದ ಬಗ್ಗೆ ಹಾಗೆ ಆಚಾರ್ಯರು ಸೂಚನೆ ಮಾಡಿರುವಂತಹ ಈಕ್ಷತೆ ಅನ್ನೋ ಶಬ್ದವನ್ನು ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ಅರ್ಥ. ಈಗ ಅಲ್ಲಿ ಅದನ್ನೇ ಈ ಮುಂದಿನ ವಾಕ್ಯ ಹೇಳ್ತದೆ. ತಸ್ಯ ಅಸಂಬದ್ಧಸ್ಯ ಅಹೇತುತ್ವಾತ್ ಯೋಗ್ಯತೆಯ ಈಕ್ಷಣೀಯತ್ವಾದಿತಿ ಲಭ್ಯತೆ. ಈಕ್ಷತೆ ಅಂತನ್ನುವುದಕ್ಕೆ ಜ್ಞಾನ ತಿಳಿದುಕೊಳ್ಳುವಿಕೆ ಅಂತ ಅರ್ಥ ಇರೋದ್ರಿಂದ ಅದು ಸಂಬದ್ಧವೇ ಅಲ್ಲ. ನಾವಲ್ಲಿ ಹೇಳ್ಬೇಕಾಗಿರುವಂತ ಸಾಧ್ಯ ಪರಮಾತ್ಮ ಶಬ್ದ ಪ್ರತಿಪಾದ್ಯನೇ ಆಗಿದ್ದಾನೆ ಅಂತ ಏನು ಸಾಧ್ಯವನ್ನು ನಾವು ಸಾಧನೆ ಮಾಡಬೇಕಾಗಿದೆ, ಆ ಸಾಧ್ಯದ ಜೊತೆಗೆ ಇದು ಸಂಬದ್ಧ ಅಲ್ಲ. ಅದಕ್ಕೇನು ಸಂಬಂಧ ಇರಬೇಕು? ಹೇತುವಿಗೂ ಸಾಧ್ಯಕ್ಕೂ ಒಂದು ನೇರವಾಗಿ ಕಾರ್ಯಕಾರಣ ಸಂಬಂಧ ಇರಬೇಕಲ್ಲ. ತಿಳಿದುಕೊಳ್ಳುವಿಕೆಗೂ ಪರಮಾತ್ಮನು ಶಬ್ದಗಳಿಂದ ಪ್ರತಿಪಾದನೆ ಆಗಿದ್ದಾನೆ ಅಂತ ಅನ್ನೋದಕ್ಕೂ ಏನ್ ಸಂಬಂಧವೇ ಇಲ್ಲದಂಗೆ ಆಗ್ತದೆ. ಬರೀ ಅದು ಈಕ್ಷತೆ ಅನ್ನೋದಕ್ಕೆ ತಿಳಿದುಕೊಳ್ಳುವಿಕೆ ಜ್ಞಾನ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ತಸ್ಯ ಅಸಂಬದ್ಧಕ್ಕೆ ತಸ್ಯ ಅಂದ್ರೆ ಈಕ್ಷತೆ ಹಿಂದೆ ಹೇಳಿದಂತ ಹೇತು ಅದು ಅಸಂಬದ್ಧವಾಗಿದೆ. ಈ ಸದ್ಯ ಸ್ಥೂಲ ನೋಡಿ ಕಾಣುವಂತೆ ಅದು ಅಸಂಬದ್ಧವಾಗಿದೆ. ಆದ್ರಿಂದ ಅಹೇತುತ್ವಾತ್ ಅದು ಅಶಬ್ದತ್ವವನ್ನ ಅಂದ್ರೆ ಪರಮಾತ್ಮ ಶಬ್ದ ಪ್ರತಿಪಾದನೆ ಆಗಿದ್ದಾನೆ ಅಂತ ಸಮರ್ಥನೆ ಮಾಡ್ಲಿಕ್ಕೆ ಅದೊಂದು ಸರಿಯಾದಂತ ಹೇತುವು ಕೂಡ ಅಲ್ಲ. ಆದ್ರಿಂದ ಆ ಹೇತುವನ್ನು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಯೋಗ್ಯತೆಯ ಅಂತ ಮುಂದೆ ಶಬ್ದ ಇದೆ. ಯೋಗ್ಯತೆಯ ಅಂದ್ರೆ ಏನರ್ಥ? ಈ ಈಕ್ಷತಿ ಅಂತ ಅನ್ನೋದಕ್ಕೂ ಅಶಬ್ದಂ ಅಂತ ಅನ್ನೋದಕ್ಕೂ ಸಂಬಂಧ ನಮ್ಗೆ ನೇರವಾಗಿ ಅದು ಕಾಣಿಸ್ತಾ ಇಲ್ಲ. ಆದ್ರೆ ಯೋಗ್ಯತಾ ಈ ಯೋಗ್ಯತೆ ಅಂತಂದ್ರೆ ಈಗ ಆಕಾಂಕ್ಷಾ ಸಂಧಿ ಯೋಗ್ಯತೆ ಅಂತ ಮೂಡಿದೆ ನೋಡಿ. ಹಿಂದೆ ಅದನ್ನ ಪ್ರಮಾಣ ಪದ್ಧತಿ ಇತ್ಯಾದಿ ಕಡೆ ನಾವು ನೋಡಿದ್ದೇವೆ. ಒಂದು ವಾಕ್ಯದಿಂದ ಏನಾದ್ರು ಶಬ್ದಗಳು ಬರಬೇಕಾದ್ರೆ ಆಕಾಂಕ್ಷೆ ಇರಬೇಕು. ಈ ಶಬ್ದಕ್ಕೂ ಆ ಶಬ್ದಕ್ಕೂ ಏನ್ ಸಂಬಂಧ?
ಈ ಅರ್ಥಕ್ಕೂ ಆ ಅರ್ಥಕ್ಕೂ ಏನ್ ಸಂಬಂಧ ಅನ್ನುವಂತ ಸಂಬಂಧ ಇರಬೇಕು. ಅಸಂಬದ್ಧವಾದಂತಹ ಸಂಬಂಧ ಅದು ಪರಸ್ಪರ ಅವುಗಳ ನಡುವೆ ಏನೋ ಪ್ರಶ್ನೆ ಇದ್ದೇ ಹೋದ್ರೆ ನೀವು ಅನಧಿಕೃತವಾಗಿ ಯಾವುದೋ ಒಂದು ಶಬ್ದ ಪ್ರಯೋಗ ಮಾಡಿಬಿಟ್ರೆ ಅದು ಅಪ್ರಯೋಜಕ ಆಗುತ್ತೆ, ಅದರಿಂದ ಏನು ಶಬ್ದಬೋಧ ಬರೋದಿಲ್ಲ. ಆಮೇಲೆ ಸನ್ನಿಧಿ ಅಂದ್ರೆ ಪದಗಳು ತೀರಾ ಸಮೀಪ ಇರಬೇಕು ಅಂತದ್ದು ಒಂದು. ಆಮೇಲೆ ಯೋಗ್ಯತಾ ಅಂತ ಮೂರನೇದು. ಈ ಯೋಗ್ಯತಾ ಅಂತಂದ್ರೆ ಈಗ ಒಂದಿನ ಸಿಂಚತಿ ಅಂತನ್ನುವಲ್ಲಿ ಯೋಗ್ಯತಾ ಇಲ್ಲ. ಅದಕ್ಕೆ ನಾವು ಉದಾಹರಣೆ ಕೊಡೋದಾದ್ರೆ ಒಂದಿಯಿಂದ ಬೆಂಕಿಯಿಂದ ಉದಾಹರಣೆಗೆ ಕರ್ತೃಪದವನ್ನು ತಗೊಳ್ಳೋಣ, ಅವಾಗ ಸ್ಪಷ್ಟ ಆಗ್ತದೆ. ರಾಮ ಒಂದಿನ ಸಿಂಚತಿ, ರಾಮನು ಬೆಂಕಿಯಿಂದ ಸಿಂಪಡಿಸುತ್ತಾನೆ ಅಂತ ಯಾರೊಬ್ರು ಹೇಳಿದ್ರೆ ನೀರಿನಿಂದ ಸಿಂಪಡಿಸಬಹುದು, ಅಥವಾ ಮತ್ತೊಂದು ಯಾವುದೋ ದ್ರವ ಪದಾರ್ಥದಿಂದ ಸಿಂಪಡಿಸಬಹುದು. ಅಗ್ನಿಯಿಂದ ಸಿಂಪಡಿಸೋದು ಹೇಗೆ? ಈ ಅಗ್ನಿಗೆ ಸಿಂಪಡಿಸುವಿಕೆ ಅನ್ನೋದನ್ನ ಕುರಿತು ಸಾಧನತ್ವ ಅಂತ ಅನ್ನೋದೇ ಅಲ್ಲಿ ಅಯೋಗ್ಯ, ಹೊಂದೋದೇ ಇಲ್ಲ ಅದು. ಆದ್ರಿಂದ ಅಲ್ಲಿ ಯೋಗ್ಯತಾನೇ ಇಲ್ಲ. ಯೋಗ್ಯತಾ ಎಲ್ಲಿ ಇರ್ತದೋ ಅಲ್ಲೇ ಶಬ್ದಬೋಧ ಬರೋದು. ಇಲ್ಲ ಹೋದ್ರೆ ಆ ಶಬ್ದಬೋಧನೆ ಬರೋದಿಲ್ಲ. ಆದ್ರಿಂದ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ಮೇಲೆ ಆ ಶಬ್ದದಿಂದ ಕೇಳುಗನಿಗೆ ಸರಿಯಾದಂತ ಜ್ಞಾನ ಬರ್ಬೇಕಾದ್ರೆ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಅಂತ ಮೂರು ಬೇಕು. ಸನ್ನಿಧಿ ಅಂತಂದ್ರೆ ಪದಾನ ಅವಿಳಂಬೇನ ಉಚ್ಚಾರಣ ಸನ್ನಿಧಿ. ಈಗ ಒಂದು ಪದ ಇನ್ನೊಂದು ತೀರಾ ವಿಳಂಬ ಮಾಡಿ ಮತ್ತೊಂದು ಪದ ಈಗ ಪ್ರಯೋಗ ಮಾಡಿಬಿಟ್ರೆ ಜ್ಞಾನ ಬರೋದಿಲ್ಲ. ಅದ್ರ ಬಗ್ಗೆ ಇಲ್ಲಿ ಹೆಚ್ಚು ಹೇಳಬೇಕಾಗಿಲ್ಲ. ಆಕಾಂಕ್ಷ ಅಂತಂದ್ರೆ ಇದು ಈ ಅರ್ಥಕ್ಕೂ ಆ ಅರ್ಥಕ್ಕೂ ಏನು ಸಂಬಂಧ ಅಂತ ಬೇಕು. ಈಗ ರಾಮ ಅಂತ ಹೇಳಿ ಮುಂದೆ ರಾವಣನ್ ಅಂತ ಹೇಳಿದ್ರೆ ಅದಾದ್ಮೇಲೆ ಕಿಂ ರಾವಣನು ಏನ್ ಮಾಡ್ತಾನೆ ಅಂತಂದ್ರೆ ಕೊಲ್ತಾನೆ ಅಂತ ಈ ಉತ್ತರ ಹೇಳ್ಬೋದು. ರಾಮ ಅಂತ ಹೇಳಿ ಅದನ್ನ ಬಿಟ್ಟು ಇನ್ನೊಂದೇನೋ ಅಸಂಬದ್ಧವಾದಂತಹ ಸಂಬಂಧವೇ ಇಲ್ಲದೆ ಇರುವಂತ ಶಬ್ದವನ್ನು ಪ್ರಯೋಗ ಮಾಡಿದ್ದೇವೆ. ಆ ಸಂಬಂಧವೇ ಇಲ್ಲದೆ ಇರುವಂತ ಶಬ್ದವನ್ನು ಪ್ರಯೋಗ ಮಾಡಿಬಿಟ್ರೆ ಆ ಮಾತಿನಿಂದ ಹೇಳುವನಾದವನು ಏನ್ ಹೇಳ್ತಾ ಇದ್ದಾನೆ ಅಂತ ಕೇಳುವನಿಗೆ ಗೊತ್ತಾಗೋದೇ ಇಲ್ಲ. ಆದ್ರಿಂದ ಆಕಾಂಕ್ಷ ಬೇಕು. ಆಕಾಂಕ್ಷ ಅಂದ್ರೆ ಪ್ರಶ್ನೆ ಅಂತ. ಪ್ರಶ್ನೆ ಇಲ್ಲದೆ ಹೋದ್ರೆ, ಜಿಜ್ಞಾಸೆ ಇಲ್ಲದೆ ಹೋದ್ರೆ ಅದರಿಂದ ಶಬ್ದ ಪ್ರಯೋಗ ಆಗೋದು, ಅರ್ಥ ಜ್ಞಾನ ಆಗೋದಿಲ್ಲ ಕೇಳೋನಿಗೆ. ಹಾಗೆ ಇಲ್ಲಿ ಯೋಗ್ಯತಾ ಅಂತ ಅನ್ನೋದು ಇರ್ಬೇಕು ಇಲ್ಲಿ ಎಲ್ಲಾ ಕಡೆನೂ ಕೂಡ. ರಾವಣನನ್ನು ಕೊಲ್ಲುತ್ತಾನೆ, ನೀನು ಗೋವನ್ನು ತೆಗೆದುಕೊಂಡು ಬಾ, ಪುಸ್ತಕವನ್ನು ತೆಗೆದುಕೊಂಡು ಬಾ, ಆಮೇಲೆ ಘಟವನ್ನು ನೋಡು ಇತ್ಯಾದಿ ಎಲ್ಲಾ ರೀತಿಯಾಗಿ ಹೇಳಿದಾಗ ಅಲ್ಲೆಲ್ಲಾ ಕಡೆನೂ ಕೂಡ ಆಯಾ ವಿಷಯಗಳಿಗೆ ಪರಸ್ಪರ ಯೋಗ್ಯತಾ ಇದೆ, ಹೊಂದಾಣಿಕೆ ಇದೆ. ಆದ್ರೆ ಅಗ್ನಿಯಿಂದ ಸಿಂಪಡಿಸ್ತಾನೆ ಅಂತ ಹೇಳಿದಾಗ ಯೋಗ್ಯತಾನೇ ಇಲ್ಲ. ಆದ್ರಿಂದ ಆ ವಾಕ್ಯ ಅಪ್ರಮಾಣ ಆಗ್ತದೆ. ಆದ್ರೆ ಈ ಯೋಗ್ಯತಾ ಇದೆ. ಈ ಕ್ಷತಿ ಅಂತ ನೋಡಬೇಕು, ಅಶಬ್ದ ಅಂತ ನೋಡಬೇಕು, ಯೋಗ್ಯತಾ ಇದೆ. ಸ್ಥೂಲ ನೋಟಕ್ಕೆ ಸಂಬಂಧ ಕಾಣಿಸ್ತಾ ಇಲ್ಲ, ಆದ್ರೆ ಯೋಗ್ಯತಾ ಇದೆ. ಆ ಯೋಗ್ಯತಾ ಇರುವುದರಿಂದ, ಯೋಗ್ಯತಾ ಎಂಬ ಕಾರಣದಿಂದ ನಾವು ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಈ ಕ್ಷತಿ ಅಂತಂದ್ರೆ ಕೇವಲ ಜ್ಞಾನ ಅಂತ ಅರ್ಥ ಅಲ್ಲ, ಜ್ಞಾನ ವಿಷಯ ಅಂತ ಅರ್ಥ ಮಾಡ್ಬಿಡ್ಬೇಕು. ಆವಾಗ ನಮ್ಮ ಆ ಅನುಮಾನ ಅಂತಂದ್ರೆ ಪೂರ್ಣ ಸರಿ ಆಯ್ತು. ವಿಷ್ಣು ಅಂತ ಪಕ್ಷ ಶಬ್ದಂ, ಶಬ್ದಗಳಿಂದ ಪ್ರತಿಪಾದ್ಯ ಅಪ್ರತಿಪಾದ್ಯನಲ್ಲ, ಶಬ್ದಗಳಿಂದ ಕಿಂಚಿತ್ತಾದರೂ ಪ್ರತಿಪಾದ್ಯನೇ ಆಗಿದ್ದಾನೆ. ಯಾಕೆಂತಂದ್ರೆ ಈಕ್ಷತೆ ಅಂದ್ರೆ ಜ್ಞಾನಾತ್ ಅಂತ ಅರ್ಥ ಅಲ್ಲ, ಮತ್ತು ಜ್ಞಾನ ವಿಷಯತ್ವ ಅಂತ ಅರ್ಥ. ಇದು ಅಲ್ಲಿ ಯೋಗ್ಯತೆ ಇದೆ ವಾಸ್ತವಿಕವಾಗಿ. ಇದ್ರೂ ಅದನ್ನ ಹೇಗೆ ಸಂಬಂಧ ಜೋಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ, ಅಸಂಬದ್ಧವಾಗಿ ಬಿಟ್ಟಿತ್ತು. ಆದ್ರಿಂದ ಅದು ಸರಿಯಾದ ಕಾರಣವೂ ಕೂಡ ಆಗಿರ್ಲಿಲ್ಲ ಸ್ಥೂಲ ನೋಟದಲ್ಲಿಯೇ. ಆದ್ರಿಂದ ಪರಮಾತ್ಮನು ಈಕ್ಷಣೀಯನಾಗಿದ್ದಾನೆ. ಇದು ನೋಡಿ, ಈಕ್ಷದೇಶನಾಕನೀಯ ಧಾತುವಿಂದ ತಿನ್ ಪ್ರತ್ಯಯ ಈಕ್ಷತೆ, ಅದಕ್ಕೆ ಲಿಟ್ ಪ್ರತ್ಯಯದಿಂದ ಈ ಕ್ಷಣ, ಅದಕ್ಕೆರಡಕ್ಕೂ ಕೂಡ ಕೇವಲ ಜ್ಞಾನ ಅಂತ ಇಷ್ಟೇ ಅರ್ಥ. ಅದನ್ನ ಈಕ್ಷಣೀಯ ಅಂತ ಅನೀಯರ ಪ್ರತ್ಯಯ ಮಾಡಿಬಿಟ್ರೆ ಪರಮಾತ್ಮನು ಜ್ಞಾನ ವಿಷಯನಾಗಿದ್ದಾನೆ. ಜ್ಞಾನ ವಿಷಯನಾಗಿರುವುದರಿಂದ ಅವನನ್ನ ವೇದಗಳಿಂದ ಅಪ್ರತಿಪಾದ್ಯ ಅಂತ ಹೇಳ್ಬೇಡಿ ಅಂತ ನಾವು ಸ್ಪಷ್ಟವಾಗಿ ಹೇಳಿದಂತ ಆಗ್ತದೆ. ಹೀಗೆ ಯೋಗ್ಯತಾ ಅಂತ ಅನ್ನೋದು ಅಲ್ಲಿದೆ. ಆ ಯೋಗ್ಯತೆಯ ಮೂಲಕವಾಗಿ ಈಕ್ಷಣೀಯತ್ವ ಎಂಬುದಾಗಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ. ತಥಾಚ ಈಕ್ಷಣೀಯತ್ವ ಅಂದ್ರೆ ಜ್ಞಾನ ವಿಷಯತ್ವ, ಪರಮಾತ್ಮನು ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಏನರ್ಥ? ಜ್ಞಾನ ವಿಷಯನಾಗಿದ್ದಾನೆ. ಆ ಕಾರಣದಿಂದ ಸಮ್ಯಗೇವ ನೋಡಿ, ಅಲ್ಲಿ ಹಿಂದೆ ಸಂ ಅಂತ ಬಂತಲ್ಲ, ಸಂ ಏವ ಅಂತ, ಏವೇತಿ ಭಿನ್ನ ಕ್ರಮ ಸಂಪದೇನ ಅನ್ವೇತಿ ಅಂತ. ವಿಷ್ಣುರೇವ ಎಂಬಲ್ಲಿರುವಂತ ಏವ ಪದವನ್ನು ಸಂ ಅನ್ನೋದ್ರ ಜೊತೆ ಸೇರಿಸ್ಕೋಬೇಕಂತ. ಅದು ಇಲ್ಲಿ ಸಮ್ಯಗೇವ ಅಂತ ಅನ್ನೋದನ್ನ ಅಲ್ಲಿ ಜೋಡಿಸಿ ತೋರಿಸ್ತಾ ಇದ್ದಾರೆ. ಸಮ್ಯಗೇವ ಅಂದ್ರೆ ಮುಖ್ಯ ವೃತ್ತಿಯಿಂದಲೇ, ಅಮುಖ್ಯ ವೃತ್ತಿಯಿಂದ ಅಲ್ಲ. ಅಮುಖ್ಯ ವೃತ್ತಿಯಿಂದ ಜಗತ್ತನ್ನ, ಬೇರೆ ದೇವತೆಗಳನ್ನು ಏನೇನೇನೋ ಹೇಳ್ಬೋದು. ಆದ್ರೆ ಸಮ್ಯಕ್ ಏವ ಅಂದ್ರೆ ಮುಖ್ಯ ಅನ್ನೋದಕ್ಕೆ ಅರ್ಥ ಮುಖ್ಯ ವೃತ್ತಿಯ ಏವ, ಆಗಮದಂತಹ ವಿಷ್ಣು, ಆಗಮಗಳಿಂದ ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ.
ಮತ್ತು ಲಕ್ಷಣಾದಿನ ಅನವಸ್ಥಾನ ಇತ್ಯರ್ಥ. ಹೊರತು ಈ ಅದ್ವೈತ ಮೊದಲಾದ ವಾದಗಳಲ್ಲಿ ಪರಮಾತ್ಮ ಶಕ್ತಿ ವೃತ್ತಿಯಿಂದ ಲಭ್ಯ ವಾಚ್ಯನಲ್ಲ, ಮತ್ತು ಲಕ್ಷಣಾವೃತ್ತಿಯಿಂದ ವಾಚ್ಯ ಅಂತ ಹೇಳ್ತಾರೆ. ಲಕ್ಷಣಾವೃತ್ತಿಯಿಂದ ವಾಚ್ಯ ಅಲ್ಲ, ಶಕ್ತಿ ವೃತ್ತಿಯಿಂದಲೇ ವಾಚ್ಯ. ಯಾಕಂದ್ರೆ ಲಕ್ಷಣಾವೃತ್ತಿಯಿಂದ ವಾಚ್ಯ ಅಂತ ಹೇಳಿಬಿಟ್ರೆ ಅನವಸ್ಥಾ ದೋಷ ಬರ್ತದೆ ಅಂತ ಅದು ಸೂಚನೆ ಮಾಡ್ತಾ ಇದ್ದಾರೆ. ಶಕ್ತಿ ವೃತ್ತಿ ಅನ್ನೋದನ್ನ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೇನೆ, ನೀವು ಅದನ್ನು ಕೇಳಿದ್ದೀರ, ಅದು ನಿಮ್ಗೆ ಗೊತ್ತಿದ್ದೇ ಇರ್ತದೆ. ಓದೋರ್ ಸಲುವಾಗಿ ಗಂಗಾಯಾಮ್ ಮೀನಃ ಅಸ್ತಿ, ಗಂಗೆಯಲ್ಲಿ ಮೀನು ಇದೆ ಅಂತ ಹೇಳಿದಾಗ ಗಂಗಾ ನದಿಯಲ್ಲಿ ಮೀನು ಇದ್ದೇ ಇರ್ತದೆ. ಗಂಗಾ ನದ್ಯಾಂ ಪ್ರವಾಹ ಅಸ್ತಿ ಅಂತ ಹೇಳಿದಾಗ ಗಂಗಾ ನದಿಯಲ್ಲಿ ಪ್ರವಾಹ ಇದ್ದೇ ಇರ್ತದೆ. ಅಲ್ಲಿ ಗಂಗಾ ಎಂಬ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತಾನೆ ಅರ್ಥ ಮಾಡ್ತೇವೆ. ಆದ್ರೆ ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಗಂಗಾ ನದಿಯಲ್ಲಿ ಹಳ್ಳಿ ಇದೆ, ಘೋಷ ಅಂದ್ರೆ ಬೆಸ್ತರ ಹಳ್ಳಿ ಅದಿದೆ ಅಂತ ನಾವು ವಾಕ್ಯ ಪ್ರಯೋಗ ಮಾಡಿದ್ರೆ ಗಂಗಾ ನದಿಯಲ್ಲಿ ಹಳ್ಳಿ ಇರೋದು ಸಾಧ್ಯ ಇಲ್ಲ. ಆದ್ರಿಂದ ನಾವಲ್ಲಿ ಗಂಗಾ ಎಂಬ ಶಬ್ದಕ್ಕೆ ಗಂಗಾ ನದಿ ಅಂತ ಅರ್ಥ ಮಾಡಿದ್ರೆ ಗಂಗಾ ತೀರ ಅಂತ ಅರ್ಥ ಮಾಡ್ಬೇಕಾಗ್ತದೆ. ಗಂಗಾಯಾಮ್ ಮೀನಃ, ಗಂಗೆಯಲ್ಲಿ ಮೀನು ಇದೆ ಅಂತ ಹೇಳಿದಾಗ ಅಲ್ಲಿ ಗಂಗಾ ಶಬ್ದಕ್ಕೆ ಗಂಗಾ ಪ್ರವಾಹ ಅಂತಾನೆ ಅರ್ಥ, ಗಂಗಾ ನದಿ ನೀರು ಅಂತಾನೆ ಅರ್ಥ, ನೀರಿನಲ್ಲಿ ಮೀನಿದೆ. ಆದ್ರಿಂದ ಗಂಗಾಯಾಮ್ ಮೀನಃ ಎಂಬಲ್ಲಿ ಶಕ್ತಿ ವೃತ್ತಿಯಿಂದ ಲಭ್ಯವಾದಂತಹ ಅರ್ಥ, ಗಂಗಾಯಾಮ್ ಘೋಷ ಎಂಬಲ್ಲಿ ಲಕ್ಷಣಾ ವೃತ್ತಿಯಿಂದ ಲಭ್ಯವಾದಂತಹ ಅರ್ಥ. ಗಂಗಾಯಂ ಶಬ್ದಕ್ಕೆ ಗಂಗಾ ನೀರು ಅಂತ ಅರ್ಥ ಮಾಡೋದ್ರ ಬದಲು ಗಂಗಾ ತೀರ ಅಂತ ಅರ್ಥ ಮಾಡ್ತೇವೆ. ಇದು ಇನ್ನೂ ಸ್ಪಷ್ಟವಾದ ಉದಾಹರಣೆ ಕೊಡುವುದಾದ್ರೆ, ಈ ಆ ವ್ಯಕ್ತಿ ಸಿಂಹ, ಅವನೊಬ್ಬ ಸಿಂಹ ಅಂತ ಹೇಳಿದಾಗ, ಒಬ್ಬ ವ್ಯಕ್ತಿಯನ್ನು ಕುರಿತು ವರ್ಣನೆ ಮಾಡಿದಾಗ ಸಿಂಹ ಅಂತ ಹೇಳಿದ್ರೆ ಕಾಡಿನಲ್ಲಿ ಸಿಂಹ ಇದೆ ಅಂದ್ರೆ ಸಿಂಹ ಅಂದ್ರೆ ಸಿಂಹನೇ, ಅದೊಂದು ಪ್ರಾಣಿಯೇ. ಆದ್ರೆ ಆ ವ್ಯಕ್ತಿಯನ್ನು ತೋರಿಸಿ ಅವನು ಸಿಂಹ ಅಂತ ಹೇಳಿದಾಗ ಅವನು ಸಿಂಹ ಅಲ್ಲ. ಅವನು ಅಲ್ಲಿ ಸಿಂಹನ ಶಬ್ದಕ್ಕೆ ಸಿಂಹದಂತೆ ಪರಾಕ್ರಮಿ ಎಂಬುದಾಗಿ ಲಾಕ್ಷಣಿಕವಾದಂತಹ ಅರ್ಥ ಮಾಡ್ತೇವೆ. ಹೀಗೆ ಶಬ್ದಕ್ಕೆ ಏನು ಅರ್ಥ ಇದೆಯೋ ಅದನ್ನೇ ನೇರವಾಗಿ ತಗೊಂಡ್ರೆ ಅದು ಶಕ್ತಿ ವೃತ್ತಿಯಿಂದ ಲಭ್ಯವಾದ ಅರ್ಥ. ಮತ್ತೆ ಆ ನೇರವಾದ ಅರ್ಥವನ್ನು ಬಿಟ್ಟು ಆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಅರ್ಥವನ್ನು ಮಾಡಿದರೆ ಅದು ಲಾಕ್ಷಣಿಕವಾದಂತ ಅರ್ಥ. ಇವೆರಡು ಅವನು ಸಿಂಹ ಅಂದ್ರೆ ಅವನು ಸಿಂಹದಂತ ಪರಾಕ್ರಮಿ ಅಂತ ಅರ್ಥ. ಗಂಗಾಯಾಮ್ ಘೋಷ ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಅಂತಿಷ್ಟೆಲ್ಲ ಅಲ್ಲಿ ಹೇಗೆ ಅರ್ಥ ಮಾಡ್ತೀವಿ. ಹಾಗೆ ಪರಮಾತ್ಮನು ಕೂಡ ಶಕ್ತಿ ವೃತ್ತಿಯಿಂದ ವಾಚ್ಯನಲ್ಲ, ಹೊರತು ಲಕ್ಷಣಾ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ. ಶಕ್ತಿ ವೃತ್ತಿಯಿಂದ ಅವನು ತಿಳಿಯಲ್ಪಡುವುದಿಲ್ಲ, ಪದಗಳಿಂದ ಶಕ್ತಿ ವೃತ್ತಿಯ ಮೂಲಕ ಅವನು ತಿಳಿಯಲ್ಪಡುವುದಿಲ್ಲ, ಲಕ್ಷಣಾ ವೃತ್ತಿಯಿಂದ ಮಾತ್ರ ತಿಳಿಯಲ್ಪಡ್ತಾನೆ ಅಂತ ಈ ಕೆಲವು ವಾದಿಗಳು ಹೇಳ್ತಾರೆ. ಆದ್ರೆ ಅದು ಯಾವುದು ಸರಿಯಲ್ಲ. ಮುಖ್ಯ ವೃತ್ತಿಯಿಂದಲೇ, ಶಕ್ತಿ ವೃತ್ತಿಯಿಂದಲೇ ಪರಮಾತ್ಮ ಆಗಮನದಿಂದ ವಾಚ್ಯನಾಗಿದ್ದಾನೆ ಮತ್ತು ಲಕ್ಷಣಾದಿನ, ಲಕ್ಷಣಾದಿಂದ ಅವನು ವಾಚ್ಯನಲ್ಲ. ಯಾಕೆಂದ್ರೆ ಅನವಸ್ಥಾನ, ಲಕ್ಷಣದಿಂದ ವಾಚ್ಯ ಅಂತ ಹೇಳ್ಬಿಟ್ರೆ ಆಗ ಅನವಸ್ಥಾ ದೋಷ ಬರ್ತದೆ ಅಂತ ಅರ್ಥ. ಆ ಅನವಸ್ಥಾವನ್ನ ಈಗ ಇಲ್ಲಿ ನಾನು ಹೆಚ್ಚು ವಿವರಿಸೋದಿಲ್ಲ, ಅದು ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಬಂದೇ ಬರ್ತದೆ. ಲಕ್ಷಣದಿಂದ ಅವನು ವಾಚ್ಯನಾಗಿದ್ದಾನೆ, ಶಕ್ತಿ ವೃತ್ತಿಯಿಂದ ವಾಚ್ಯನ ಅಲ್ಲ ಅಂತ ಹೇಳೋದನ್ನ ಆಚಾರ್ಯರು ಅನೇಕ ಕಡೆ ಖಂಡನೆ ಮಾಡಿದ್ದಾರೆ. ಈಗ ತೀರ ಗಂಗಾಯಾಮ್ ಘೋಷ ಎಂಬ ಶಬ್ದಕ್ಕೆ ಗಂಗಾ ನದಿ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಮಾಡ್ತೇವೆ ನಾವು. ಹೇಗೆ ಅರ್ಥ ಮಾಡ್ತೀವಿ ಅಂತಂದ್ರೆ, ಈ ತೀರ ಅಂತಂದ್ರೆ ಅಟ್ಲೀಸ್ಟ್ ತೀರ ಎಂಬ ಶಬ್ದದಿಂದ ಆದರೂ ಶಕ್ತಿ ವೃತ್ತಿಯಿಂದ ವಾಚ್ಯವಾಗಿದೆ. ಯಾವುದು ಶಕ್ತಿ ವೃತ್ತಿಯಿಂದ ಒಟ್ಟಾರೆ ವಾಚ್ಯವೇ ಅಲ್ವೋ ಅದು ಲಕ್ಷಣಾ ವೃತ್ತಿಯಿಂದಲೂ ವಾಚ್ಯ ಅಲ್ಲ ಅಂತ ನಮ್ಮ ಸಿದ್ಧಾಂತದಲ್ಲಿದೆ. ಅದನ್ನು ಹೆಚ್ಚು ಮುಂದೆ ವಿವರಿಸಬೇಕಾಗ್ತದೆ. ಆದ್ರಿಂದ ಈ ಪರಮಾತ್ಮ ಶಕ್ತಿ ವೃತ್ತಿಯಿಂದ ವಾಚ್ಯನೇ ಅಲ್ಲ, ಕೇವಲ ಲಕ್ಷಣಾ ವೃತ್ತಿಯಿಂದ ವಾಚ್ಯ ಅಂತ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಅದು ಅನವಸ್ಥಾ ದೋಷಕ್ಕೆ ಕಾರಣ ಆಗ್ತದೆ. ಈ ಲಕ್ಷಣಾ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶಬ್ದಗಳಿಂದ ಅದು ಲಕ್ಷಣಾ ವೃತ್ತಿಯಿಂದ ವಾಚ್ಯ. ಹಾಗಾದ್ರೆ ಅವನು ಇನ್ನೊಂದು ಯಾವುದು ಶಕ್ತಿ ವೃತ್ತಿಯ ಶಬ್ದದಿಂದ ವಾಚ್ಯನಾಗಿರ್ಲೇಬೇಕಲ್ಲ. ಯಾಕಂದ್ರೆ ತೀರ ಅಂತ ಅನ್ನೋದು ಗಂಗಾ ಎಂಬ ಶಬ್ದದಿಂದ ಲಕ್ಷಣದಿಂದ ವಾಚ್ಯ, ಆದ್ರೆ ತೀರ ಎಂಬ ಸ್ವಂತದ ಶಬ್ದದಿಂದ ಅದು ಶಕ್ತಿ ವೃತ್ತಿಯಿಂದಲೇ ವಾಚ್ಯವಾಗಿದೆ, ಅದನ್ನು ಕಂಡಿದೆ. ಅದರಂತೆ ಪರಮಾತ್ಮನು ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶಬ್ದಗಳಿಂದ ಲಕ್ಷಣಾ ವೃತ್ತಿಯಿಂದ ವಾಚ್ಯ ಅಂತ ಆದ್ರೆ ಶಕ್ತಿ ವೃತ್ತಿಯಿಂದ ಅವನನ್ನು ಹೇಳುವಂತಹ ಯಾವುದಾದ್ರೂ ಒಂದು ಶಬ್ದ ಇರ್ಲೇಬೇಕಲ್ಲ. ಹೀಗೆ ಶಕ್ತಿ ವೃತ್ತಿಯಿಂದ ವಾಚ್ಯ ಆಗುವಂತಹ ಮತ್ತೊಂದು ಶಬ್ದವನ್ನು ಹೇಳಬೇಕು. ಅದಕ್ಕೆ ನೀವು ಅದ್ವೈತಿಗಳು ಆ ಶಬ್ದದಿಂದಲೂ ಅವನು ಶಕ್ತಿ ವೃತ್ತಿಯಿಂದ ವಾಚ್ಯನಲ್ಲ, ಅದರಿಂದ ಲಕ್ಷಣಾ ವೃತ್ತಿಯಿಂದ ವಾಚ್ಯ ಅಂತ ಹೇಳ್ಬೇಕು. ಆವಾಗ ಮತ್ತೊಂದು ಶಕ್ತಿ ವೃತ್ತಿಯ ಶಬ್ದವನ್ನು ತೋರಿಸ್ಬೇಕಾಗ್ತದೆ. ಈ ತರ ಅನವಸ್ಥಾ ಬರ್ತದೆ. ಆದ್ರಿಂದ
ಶಕ್ತಿ ವೃತ್ತಿಯಿಂದ ವಾಚ್ಯನೇ ಅಲ್ಲ, ಲಕ್ಷಣ ವೃತ್ತಿಯಿಂದ ವಾಚ್ಯ ಮಾತ್ರ ಆಗಿದ್ದಾನೆ ಪರಮಾತ್ಮ ಅಂತ ಹೇಳ್ಬಿಟ್ರೆ ಅದು ಅನವಸ್ಥಾ ದೋಷಕ್ಕೆ ಕಾರಣ ಆಗ್ತದೆ. ಅಷ್ಟು ಈ ಪ್ರಸಂಗದಲ್ಲಿ ಅಷ್ಟು ಸಂಕ್ಷಿಪ್ತವಾಗಿ ಸಾಕದು. ಆದ್ರಿಂದ ಪರಮಾತ್ಮ ಲಕ್ಷಣ ವೃತ್ತಿಯಿಂದ ವಾಚ್ಯನಲ್ಲ, ಹೊರತು ಮುಖ್ಯ ವೃತ್ತಿಯಿಂದಲೇ ಅವನು ವಾಚ್ಯನಾಗಿದ್ದಾನೆ. ಆಗಮೈಕ ಜನ್ಯ ಜ್ಞಾನ ವಿಷಯತ್ವಸ್ಯ ಮುಖ್ಯವೃತ್ಯ ತದುಚಿತತ್ವಂ ವಿನಾ ಅಯೋಗಾದಿಸಿ ಭಾವ. ಮುಖ್ಯ ವೃತ್ತಿಯಿಂದ ಅರ್ಥಾತ್ ಶಕ್ತಿ ವೃತ್ತಿಯಿಂದಲೇ, ವೃತ್ತಿ ಅಂತಂದ್ರೆ ಆ ಶಬ್ದ ಮತ್ತು ವಸ್ತುಗಳ ನಡುವೆ ಇರುವಂತ ಸಂಬಂಧ. ಮುಖ್ಯ ವೃತ್ತಿ ಅಂತಂದ್ರೆ ಶಕ್ತಿ ವೃತ್ತಿಯಿಂದ, ಅಮುಖ್ಯ ವೃತ್ತಿಯಿಂದ ಲಕ್ಷಣ ವೃತ್ತಿ. ಮುಖ್ಯ ವೃತ್ತಿಯಿಂದ ಪರಮಾತ್ಮ ಶಬ್ದದಿಂದ ಆಗಮದಿಂದ ವಾಚ್ಯನಲ್ಲದೆ ಹೋದ್ರೆ, ಮುಖ್ಯ ವೃತ್ಯ ತದುಚಿತತ್ವಂ ವಿನಾ ಅಂದ್ರೆ ಆಗಮದಿಂದ ಹೇಳಲ್ಪಡದೆ ಹೋದರೆ, ಆಗಮೈಕ ಜನ್ಯ ಜ್ಞಾನ ವಿಷಯತ್ವಸ್ಯ ಅಯೋಗ. ಆಗ ಆಗಮೈಕ ಕೇವಲ ವೇದಗಳಿಂದ ಬರುವಂತಹ ಜ್ಞಾನ ವಿಷಯತ್ವ ಅಂತ ಅನ್ನೋದು ಅವನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನಲ್ಲಿ ಮುಖ್ಯ ವೃತ್ತಿಯಿಂದ ಅವನು ವಾಚ್ಯನೇ ಆಗಿರುವುದರಿಂದ, ಎಲ್ಲಾ ಶಬ್ದಗಳಿಂದಲೂ ಮುಖ್ಯ ವೃತ್ತಿಯಿಂದ ಅವನು ವಾಚ್ಯನೇ ಆಗಿರುವುದರಿಂದ ಅವನ ಆಗಮದಿಂದ ಪ್ರಧಾನವಾಗಿ ಪ್ರತಿಪಾದಿತನೇ ಆಗಿದ್ದಾನೆ. ಅದರಿಂದ ಅವನ ಸರ್ವಕರ್ತ ಆಗಮೋದಿತ ಅಂತ ನಾವು ವರ್ಣನೆ ಮಾಡಿ ಸರಿಯಾಗಿದೆ ಅಂತ ಅರ್ಥ. ನೋಡಿ ಶಬ್ದಗಳು ಅಶಬ್ದಂ ಅಂತ ನಪುಂಸಕಲಿಂಗದಲ್ಲಿ ಹೇಳಿದ್ರೆ ಶಬ್ದ ಅಂತ ಅದೇನ, ಅದು ಬ್ರಹ್ಮ ಸೋಮಸಾತ ಬ್ರಹ್ಮ ಜಿಜ್ಞಾಸ ಸತ್ಯ ಸಮನ್ವಯ ಅಂತೀಗೆಲ್ಲ ಬ್ರಹ್ಮ ಶಬ್ದ ನಪುಂಸಕಲಿಂಗ ಆದ್ರಿಂದ ಆ ತರ ಹೇಳಿದ್ದಾರೆ. ಸರಿ.